ತಮಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ 2.5 ವರ್ಷ ಪೂರೈಸಿದೆ. ನಮ್ಮ ಜನ ಕೊಟ್ಟಂತಹ ಆದೇಶದಲ್ಲಿ ಅರ್ಧ ಮೈಲಿಗಲ್ಲನ್ನು ಈಗ ನಾವು ದಾಟಿದ್ದೇವೆ. ಅದರ ಸಂದರ್ಭದಲ್ಲಿ ಈ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಕಳೆದ 2.5 ವರ್ಷದಲ್ಲಿ ಆಗಿರುವಂಥ ಪ್ರಗತಿಯನ್ನು ಅವಲೋಕಿಸುವುದರ ಜೊತೆಗೆ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಆದ್ಯತೆಗಳು ಏನಿರಬೇಕು, ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಮುಂದಿನ ಜನಪರ ಕಾರ್ಯಕ್ರಮಗಳ ಆದ್ಯತೆಯನ್ನು, ಗುರಿಯನ್ನು ನಿಗದಿ ಮಾಡಲಿಕ್ಕೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸರ್ವೆ ಇಲಾಖೆ ಜಿಲ್ಲಾ ಮುಖ್ಯಸ್ಥರು ಹಾಗೂ ಎಲ್ಲ ನಮ್ಮ ಇಬ್ಬರು ಕಾರ್ಯದರ್ಶಿಗಳು, ಕಮಿಷನರ್ಸು ಎಲ್ಲರೂ ನಾವು ಇಂದು ಒಂದು ದಿನದ ಸಭೆ ಮತ್ತು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇವೆ. ಈಗ 2.5 ವರ್ಷದಲ್ಲಿ ನಾವು ಆಗಿರುವಂಥ ಕೆಲಸದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾತಾಡೋದಾದರೆ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು 2.5 ವರ್ಷದ ಅವಧಿ ಇರೋದರಿಂದ ಸ್ವಲ್ಪ ಪುನರುಚ್ಚಾರ ಮಾಡ್ತೇನೆ. ಭಾಳ ಮುಖ್ಯವಾಗಿ 16 ವರ್ಷಗಳ ಹಿಂದೆ ಜನಗಳಿಗೆ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು, ಅದು ಕೆಲವ್ರಿಗೆ ದರಖಾಸ್ತು ಯೋಜನೆಯಲ್ಲಿ ಮಂಜೂರಾಗಿದೆ, ಕೆಲವ್ರಿಗೆ ಬಗರ್ ಹುಕುಮಲ್ಲಿ ಮಂಜೂರಾಗಿದೆ. ಈ ರೀತಿ ನಾನಾ ಯೋಜನೆಗಳಲ್ಲಿ ಬಡವರಿಗೆ, ರೈತರಿಗೆ, ಸಾಗುವಳಿ ಮಾಡುವಂಥವರಿಗೆ ಮಂಜೂರಾಗಿದ್ದಂತಹ ಜಮೀನುಗಳು ಅವು ಇತಿಹಾಸದಲ್ಲಿ ಅವರಿಗೆ ಪೋಡಿ ದುರಸ್ತನ್ನು ಮಾಡದೆ ಒಂದು ರೀತಿ ಅವ್ರ ಹೆಸರಿಗೆ ಬರೀ RTC ಮಾಡಿ ಅವರ ಜುಟ್ಟು ನಮ್ಮ ಕೈಯಲ್ಲೇ ಇಟ್ಕೊಂಡು ಅವ್ರಿಗೆ ಪಕ್ಕಾ ದಾಖಲೆಗಳು ಆಗದ ಹಾಗೆ ಅವರನ್ನು ಅತಂತ್ರ ಸ್ಥಿತಿಯಲ್ಲೇ ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇದನ್ನು ಮನಗಂಡು ಬಡವರಿಗೆ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕಾ ದಾಖಲೆಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಸಂಕಲ್ಪ ಮಾಡಿದಾಗ ನಾನಾ ಜನ ಮಾತಾಡಿದರು, ಹಿಂದೆ ಭಾಳ ಮಾತಾಡಿದ್ದಾರೆ, ಆದರೆ ಯಾರೂ ಮಾಡೋಕ್ಕಾಗಿಲ್ಲ ಅಂತ. ಹಾಗೆ ಮಾನ್ಯ ಹಾಲಿ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಹೇಳಿದರು, ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ನಾನು ಚಾಲೆಂಜ್ ಮಾಡ್ತೀನಿ, ನಾನು ಟ್ರೈ ಮಾಡಿದೆ ಆದರೆ ಆಗಿಲ್ಲ ಅಂತ. ಸೊ ಈ ವಿಷಯದಲ್ಲಿ ನಾವು ಇದನ್ನು ಸವಾಲಾಗಿ ತಗೊಂಡು, ಯಾಕಂದರೆ ಒಂದೊಂದು ಪೋಡಿ ದುರಸ್ತ ಆಗಬೇಕಂದ್ರೆ ರೈತರು ಬಂದು ನಮಗೆ ಅರ್ಜಿ ಕೊಟ್ಟು ಅಲದು ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟು ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದು ಆಗೋದೇ ಇಲ್ಲ ಅಂತ ಮರ್ತಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಈ ದುರಸ್ತು ಪೋಡಿ ಅಭಿಯಾನ ನನ್ನ ಭೂಮಿಯನ್ನು ಆರಂಭ ಮಾಡಿದ್ದು 1 ವರ್ಷದ ಹಿಂದೆ. ಹೋದ ಡಿಸೆಂಬರಲ್ಲಿ ಟ್ರಯಲ್ ಮಾಡಿದ್ವಿ. ಈ ವರ್ಷ ಜನವರಿಯಿಂದ ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಮಾಡ್ತಾ ಇದ್ದೇವೆ. ನಿಮಗೆ ಉದಾಹರಣೆಗೆ ಹೇಳೋದಾದರೆ 2018ರಿಂದ 2023ರಲ್ಲಿ ದುರಸ್ತು ಪೋಡಿ ಮಾಡಿಕೊಟ್ಟಿದ್ದು ಇಡೀ ರಾಜ್ಯದಲ್ಲಿ 8,500 ಪ್ರಕರಣ. 5 ವರ್ಷದ ಅವಧಿಯಲ್ಲಿ 8,500 ಪ್ರಕರಣ. ನಾವು ಈಗ ಸರಳೀಕೃತ ಆನ್ಲೈನ್ ದುರಸ್ತು ಪೋಡಿ ಅಭಿಯಾನವನ್ನು ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ, ಅಂದರೆ ನವೆಂಬರ್ ಅಂತ್ಯದವರೆಗೆ 1,49,600 ಮಂಜೂರಿದಾರರ ದರಖಾಸ್ತು ಪೋಡಿಯನ್ನು ನಾವು ಅಳತೆಗೆ ಕೈಗೆತ್ಕೊಂಡಿದ್ದೇವೆ. ಈಗ ಹಿಂದೆ 5 ವರ್ಷದಲ್ಲಿ ಆಗಿದ್ದು 8,500. ನಾವು ಜನವರಿಯಿಂದ ನವೆಂಬರಲ್ಲಿ ಅಳತೆಗೆ ತಗೊಂಡಿರೋದು 1,49,600, ಅಂದರೆ 1.5 ಲಕ್ಷ. ಸೊ ಇದು ಒಂದೊಂದು ದುರಸ್ತು ಪೋಡಿ ಆಗಬೇಕಾದ್ರೆ ಹಿಂದೆ ಒಬ್ಬೊಬ್ಬರು ಅರ್ಜಿ ಕೊಟ್ಟು ಅಲದು ತಿಂಗಳಾನುಗಟ್ಟಲೆ ಮಧ್ಯವರ್ತಿಗಳಿಗೆ ಯದ್ವಾ ದುಡ್ಡು ಕೊಟ್ಟು ಆದರೂ ಕೆಲಸ ಆಗ್ತಾ ಇರಲಿಲ್ಲ. ಅಂಥದ್ದು ಇವತ್ತು ಯಾವುದೇ ಅರ್ಜಿ ಇಲ್ಲದೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಹುಡುಕೊಂಡೋಗಿ ನಾವಿವತ್ತು ಪೋಡಿ ಮಾಡಿಕೊಡ್ತಾ ಇದ್ದೇವೆ. ಇದರಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲದೆ ನಾವೇ ಸ್ವಯಂ ಪ್ರೇರಣೆಯಿಂದ ಈ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಸೊ 1.5 ಲಕ್ಷ ಏನು ಈಗ ನಾವು ಅಳತೆಗೆ ತಗೊಂಡಿದ್ದೇವೆ, ಅದರಲ್ಲಿ ಇದನ್ನು ಸಾಂಕೇತಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಇದೇ 6ನೇ ತಾರೀಕು ಹಾಸನದಲ್ಲಿ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ 17,000 ನಾವೀಗ ಅಳತೆಗೆ ತಗೊಂಡಿದ್ದೇವೆ. ಹಾಸನ ಜಿಲ್ಲೆ ಒಂದರಲ್ಲೇ ರಾಜ್ಯದಲ್ಲಿ 1,50,000 ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 17,000 ಅಳತೆಗೆ ತಗೊಂಡಿದ್ದೇವೆ.
ಸೊ ಅಲ್ಲಿ ಇವುಗಳನ್ನ ನಾವು ದರಖಾಸ್ತು ಪೋಡಿಯನ್ನು ಮಾಡಿಕೊಡೋದರ ಮುಖಾಂತರ ಈ ಕೆಲಸವನ್ನು ಜನಗಳಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಅವತ್ತಲ್ಲಿ ಇಟ್ಕೊಂಡಿದ್ದೇವೆ. ಇದು ಒಂದು ಕಾರ್ಯಕ್ರಮ. ಹಿಂದೆ 5 ವರ್ಷದಲ್ಲಿ 8,500 ಆಗಿತ್ತು. ಇದು 1 ವರ್ಷದಲ್ಲಿ ನಾವು 1.5 ಲಕ್ಷ ಕೈಗೆತ್ಕೊಂಡಿದ್ದೇವೆ. ಸರಳೀಕರಣ ಮಾಡಿ ಅದನ್ನು ಮಾಡ್ತಾ ಇರುವಂಥದ್ದು. ಬೇರೆ ಜನ ರೈತರು ಮಾತಾಡ್ತಾರೆ, ಒಂದೊಂದು ಪೋಡಿ ಮಾಡಿಸ್ಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು ಅಂತ. ಅಂಥದ್ದು ಇವತ್ತು 1.5 ಲಕ್ಷ ಕೇಸಿಗೆ ಒಂದೊಂದಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕ ಹಾಕಿದರೆ ಎಷ್ಟು ಆಯಿತು ಅನ್ನೋದು ಕೆಲವ್ರಿಗೆ ದುಡ್ಡು ಕೊಟ್ಟರೂ ಆಗ್ತಿರ್ಲಿಲ್ಲ. ಅಂಥದ್ದು ಇವತ್ತು ನಾವೇ ಹೋಗಿ ಇವತ್ತು ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ. ಒಂದು ನಾವು ಏನು ಮಾಡಿದ್ದೇವೆ ಕೆಲಸ ಅನ್ನೋದಕ್ಕೆ ನಿಮಗೆ ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ, ಈಗ ತಹಶೀಲ್ದಾರ್ದು AC ಕೋರ್ಟ್ದು ತಮ್ಗೆ ಹೇಳಿದ್ದೀನಿ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಭಾಳ ಎಳೆಯೋಕ್ಕೆ ಹೋಗಲ್ಲ. ನಾವು ಜವಾಬ್ದಾರಿ ತಗೊಂಡಾಗ ಈ ಇಲಾಖೆ ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿದಂಥ ಪ್ರಕರಣಗಳು 10,774 ಇತ್ತು. ಇವತ್ತು ಅವಧಿ ಮೀರಿದಂಥ ಪ್ರಕರಣ 526 ಇದೆ. ಇನ್ನು ಅದನ್ನು ಜಾಸ್ತಿ ನಾನು ಎಲಾಬ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ AC ಕೋರ್ಟಲ್ಲಿ 6 ತಿಂಗಳಲ್ಲಿ ಡಿಸ್ಪೋಸ್ ಆಗಬೇಕು ಒಂದು ಕೇಸು. ಅಂಥದ್ದು 1 ವರ್ಷಕ್ಕಿಂತ ಮೀರಿದಂಥ ಪ್ರಕರಣ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 59,339 ಇತ್ತು. ಇವತ್ತು ಅದು 9,954 ಇದೆ. 9,954 AC ಕೋರ್ಟ್ದು. ಹೀಗೆ ನೀವು ಅದರ ಜೊತೆಗೆ ನಾವು ಮತ್ತೊಂದು ಈ ಪೋಡಿ ಬಗ್ಗೆ ನಾನು ಮಾತಾಡಿದೆ, ಅದು ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಖಾಸಗಿ ಜಮೀನುಗಳಿಗೂ ಕೂಡ ನಾವು ಏನು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡ್ತಾ ಇದ್ದೇವೆ. ಅದು ಖಾಸಗಿ ಜಮೀನುಗಳಿಗೆ. ಅದರಲ್ಲೂ ಕೂಡ ಈಗ ಸುಮಾರು 3,300 ಗ್ರಾಮಗಳಲ್ಲಿ ಈಗ ನಾವು ಪೋಡಿ ಮುಕ್ತ ಗ್ರಾಮ ಮಾಡ್ತಕ್ಕಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ದರಖಾಸ್ತು ಪೋಡಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನಿಗಾಗುತ್ತೆ. ಪೋಡಿ ಮುಕ್ತ ಗ್ರಾಮದಲ್ಲಿ ನಾವೇ ಸ್ವಯಂ ಪ್ರೇರಣೆಯಿಂದ ಖಾಸಗಿ ಜಮೀನಿಗೆ ಪೋಡಿ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವೆಲ್ಲ ಮಾಡ್ತಾ ಇರೋದ್ರಿಂದ ಹಿಂದೆ ಒಂದು ತಿಂಗಳಿಗೆ ಸರಾಸರಿ 90,000 ಸರ್ವೆ ಮಾಡಿಕೊಡ್ತಾ ಇದ್ವಿ ನಾವು ಒಂದು ತಿಂಗಳಿಗೆ. ಈಗ ಒಂದು ತಿಂಗಳಿಗೆ ಸರಾಸರಿ 1,34,000 ಸರ್ವೆ ಮಾಡಿಕೊಡ್ತಾ ಇದ್ದೀವಿ ಒಂದು ತಿಂಗಳಿಗೆ. ಏನು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಇನ್ನೊಂದು ರೂಪದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವೆರಡೂ ಮುಖ್ಯ ನಮಗೆ. ದರಖಾಸ್ತು ಪೋಡಿ ಒಂದು ಕಡೆ, ಅದು ಸರ್ಕಾರದಿಂದ ಮಂಜೂರಾದಂಥ ಜಮೀನಿಗೆ. ಪೋಡಿ ಮುಕ್ತ ಗ್ರಾಮದಲ್ಲಿ ಖಾಸಗಿ ಜಮೀನಿಗೆ ನಾವೇ ಹೋಗಿ ಅವ್ರಿಗೆ ಸರ್ವೆ ಮಾಡಿ ಪೋಡಿ ಮಾಡಿಕೊಡ್ತಕ್ಕಂಥದ್ದು. ಇವೆರಡೂ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಿಮಗೆ ಹಿಂದೆ ಹೇಳಿದ್ದೆ, ರಾಜ್ಯದಲ್ಲಿ ಸುಮಾರು ಜಮೀನುಗಳು ಮೃತರ ಹೆಸರಿನಲ್ಲಿದ್ದಾವೆ ಅಂತ. ಅಂಥದ್ದೊಂದು 40,900,000 ಜಮೀನುಗಳು, 40,09,000 ಜಮೀನು ಮೃತರ ಹೆಸರಿನಲ್ಲಿ ಇರುವಂಥದ್ದನ್ನು ಗುರುತಿಸಿ ಈಗ ಅವುಗಳನ್ನೆಲ್ಲವನ್ನು ಕೂಡ ವಾರಸುದಾರರಿಗೆ, ಅಂದರೆ ಅವರು ಹೆಂಡತಿಗೆ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ಪೌತಿ ಖಾತೆಯನ್ನು ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಪೌತಿ ಅಭಿಯಾನ ಈಗ ಆಲ್ರೆಡಿ ಈ 40 ಲಕ್ಷ ಏನು ಆ ಥರ ಇದ್ದಾವೆ ಅಂತ ಗುರುತಿಸಿದ್ದೀವಿ. ಅದರಲ್ಲಿ ಸುಮಾರು ಒಂದು 3,20,000 ಅಷ್ಟು ಈಗ ನಾವು ಪೌತಿ ಖಾತೆಯನ್ನು ಮಾಡಿದ್ದೇವೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಇನ್ನು ಮುಂದೆ ಇದನ್ನು ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಒಂದು ತಿಂಗಳಿಗೆ ಕಡ್ಡಾಯವಾಗಿ 100 ಪೌತಿ ಖಾತೆಗಳನ್ನು ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೇವೆ. ಯಾಕಂದರೆ ಇನ್ಮೇಲೆ ಇಷ್ಟು ದಿನ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರು ಇತ್ತು, ಅವ್ರಿಗೂ ಅನುಭವ ಆಗಬೇಕಾಗಿತ್ತು. ಈಗ ಅದೆಲ್ಲ ಆಗಿರೋದ್ರಿಂದ ಇನ್ಮೇಲೆ ಪೌತಿ ಖಾತೆಯನ್ನು ಭಾಳ ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು 100 ಮಾಡಬೇಕು. ಆಮೇಲೆ ಯಾರು ಪ್ರೋಗ್ರೆಸ್ ಮಾಡ್ತಾರೆ ಅಂಥ ವಿಲೇಜ್ ಅಕೌಂಟೆಂಟಿಗೆ, ಗ್ರಾಮ ಸೇವಕರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಧನ, ಇನ್ಸೆಂಟಿವನ್ನು ಕೂಡ ಕೊಡ್ತೀವಿ ಅಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸೊ ಇನ್ಮೇಲೆ
ಪೌತಿ ಖಾತೆ ಅಭಿಯಾನಕ್ಕೆ ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನು, ಯಾಕಂದರೆ ಅದು ಭಾಳ ಲೀಗಲಿ ಏನಾಗುತ್ತೆ, ನಾವು ರೆಡಿ ಇದ್ದೇವೆ, ನಾವೇ ಹೋಗಿ ಪೌತಿ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಆದರೆ ಏನಾಗುತ್ತೆ, ಜನಗಳು ಅವ್ರ ಮನೆಯಲ್ಲಿ ಹೆಣ್ಮಕ್ಳದು ಅವ್ರದ್ದು ಇವ್ರದ್ದು ಇಶ್ಯೂಸ್ ಇರ್ತದೆ, ಅಣ್ಣ ತಮ್ಮಂದ್ರದ್ದು ವ್ಯಾಜ್ಯಗಳಿರ್ತದೆ. ಇದರಿಂದ ಜನ ನಮಗೆ ಸಹಕಾರ ಕೊಟ್ಟರೆ ಇವೆಲ್ಲ ನಾವು ಇನ್ನೂ ಸ್ಪೀಡಾಗಿ ಮಾಡಿಕೊಡ್ತೇವೆ. ಇದ್ದಾವೆ 3 ತಲೆಮಾರ್ದು ಕೂಡ ಇನ್ನೂ ಪೌತಿ ಆಗದೆ ಇರೋವು ಹಾಗೆ ಉಳ್ಕೊಂಡಿದ್ದಾವೆ. ಅವರಲ್ಲಿ ಏನಾಗುತ್ತೆ, ಕುಟುಂಬದಲ್ಲಿ ವ್ಯಾಜ್ಯ ಬಂದ್ಬಿಟ್ಟು ಅವರಲ್ಲಿ ಸಹಮತ ಇಲ್ಲದೆ ಹೋದಾಗ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಅವ್ರಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಅಂಥದ್ದು ಇದೆ, ಅಂಥದ್ದು 50% ಆ ಥರ ಕೇಸಸ್ ಇದೆ ನನ್ನ ಪ್ರಕಾರ. ಇನ್ನು 50%ಅನ್ನು ನೀವು ಬರೋ 6 ತಿಂಗಳಲ್ಲಿ ಮಾಡಲೇಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾವುದು 1 ತಲೆಮಾರು ಇಂಥವಿರ್ತವೆ, ಎಲ್ಲಿ ವ್ಯಾಜ್ಯ ಇಲ್ಲ ಅಂಥ ಪ್ರಕರಣಗಳನ್ನು ಗುರುತಿಸಿ ತಿಂಗಳಿಗೆ 100 ಒಬ್ಬೊಬ್ಬ ವಿಲೇಜ್ ಅಕೌಂಟೆಂಟು ಮಾಡಬೇಕು ಅಂತ ಇವತ್ತು ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಇದನ್ನು ಮಾನಿಟ್ರ್ ಮಾಡಬೇಕು ಅಂತಲೂ ಕೂಡ ಅವರಿಗೆ ಹೇಳಿದ್ದೇನೆ. ಇನ್ನೊಂದು ನಿಮಗೆ ಹೇಳೋದಾದರೆ, ನಾವು ನಮ್ಮ ಇಲಾಖೆಯಲ್ಲಿ ಇರುವಂಥ ಎಲ್ಲ ಮೂಲ ಕಡತಗಳು, ಮೂಲ ದಾಖಲೆಗಳನ್ನು ಗಣಕೀಕರಣ ಮಾಡೋದು ಶುರು ಮಾಡಿದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ. ಸೊ ಒಂದು 53 ಕೋಟಿ ಪುಟಗಳನ್ನು ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ. 53 ಕೋಟಿ ಪುಟಗಳು. ಇನ್ನೂ ಒಂದು 40 ಕೋಟಿ ಪುಟಗಳಷ್ಟು ಸ್ಕ್ಯಾನಿಂಗ್ ಇದೆ. ಪ್ರತಿದಿನ ಸುಮಾರು ಒಂದು ಎಷ್ಟು ಲಕ್ಷ ಆಗ್ತಾ ಇದೆ ದಿನಕ್ಕೆ? 17.5. ಪ್ರತಿದಿನ 17.5 ಲಕ್ಷ ಪುಟಗಳನ್ನು ರಾಜ್ಯದಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಒಂದು ದಿನಕ್ಕೆ. ಸೊ ಈ ರೇಟಲ್ಲಿ ಹೋದರೆ ನಾವು ಏನೇ ಮಾಡಿ ಕೆಲಸವನ್ನು ಫೆಬ್ರವರಿ ಎಂಡಿಗೆ ಮುಗಿಸ್ಬೇಕು ಅಂತ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದೇನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ. ಅದಕ್ಕೆ ಬೇಕಾದಂತಹ ಕಂಪ್ಯೂಟರ್ಸು ಕೊಟ್ಟಿದ್ದೇವೆ, ಸ್ಕ್ಯಾನರ್ಸ್ ಕೊಟ್ಟಿದ್ದೇವೆ, ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಯಾಕೆ ಖರ್ಚು ಮಾಡ್ತಾ ಇದೆ ಅಂದರೆ, ಈ ಮೂಲ ದಾಖಲೆಗಳೇನಿದ್ದಾವೆ ಅವುಗಳು ಕಳೆದು ಹೋಗಬಾರ್ದು, ಭಾಳ ದಿನಗಳಾದರೆ ಹಾಳಾಗಿ ಹೋಗುತ್ತೆ. ಇದನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಈಗ ಯಾರು ಒಂದು ದಾಖಲೆ ಪಡ್ಕೊಳ್ಳೋಕ್ಕೆ ಹೋದರೆ ದಾಖಲೆ ಲಭ್ಯ ಇಲ್ಲ ಅಂತ ಬರ್ಕೊಡೋದು ಒಂದು ಚಾಳಿ ಆಗಿಬಿಟ್ಟಿದೆ ಕೆಲವು ಕಡೆ. ಈಗ ಇವೆಲ್ಲವನ್ನು ನಾವು ಸ್ಕ್ಯಾನ್ ಮಾಡಿ ಬರೋ ದಿನಗಳಲ್ಲಿ ಇವೆಲ್ಲ ಆನ್ಲೈನಲ್ಲಿ ಆಲ್ರೆಡಿ ಬಿಟ್ಬಿಟ್ಟಿದ್ದೀವಿ. ಯಾವ್ದು ಸ್ಕ್ಯಾನ್ ಮಾಡಿದ್ದೀವಿ ಅದೆಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಈಗ ಜನ ಇದನ್ನು ನಮ್ಮ ಭೂ ಸುರಕ್ಷಾ ವೆಬ್ ಪೋರ್ಟಲಲ್ಲಿ ಯಾವ ದಾಖಲೆ ಬೇಕಾದರೂ ಅವರೇ ಸರ್ಚ್ ಮಾಡಿ ಅವರೇ ಸರ್ಟಿಫೈಡ್ ಕಾಪಿಯನ್ನು ಕೂಡ ತಗೋಬೋದು. ನಮ್ಮ ಕಚೇರಿಗೆ ಬರೋ ಅವಶ್ಯಕತೆಯೇ ಇಲ್ಲ. ಸೊ ಜನಗಳ ಬೆರಳ ತುದಿಯಲ್ಲಿ ನಮ್ಮ ಇಡೀ ದಾಖಲೆಗಳ ಸಂಗ್ರಹವನ್ನು ಅವರಿಗೆ ಬೆರಳ ತುದಿಯಲ್ಲಿ ಒದಗಿಸ್ಕೊಡುವಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಹೀಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ, ಬಟ್ ಇನ್ನೂ 16 ವಿಷಯಗಳು ಇದ್ದಾವೆ. ಅದು ನಮ್ಮ ರೆವಿನ್ಯೂ ಸೈಡಲ್ಲಿ ಆಗ್ಬೋದು, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗ್ಬೋದು, ಅಥವಾ ಸರ್ವೆ ಸೈಡಲ್ಲಿ ಆಗ್ಬೋದು. ಈಗ ನಾನು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗೆ 5,000 ವಿಲೇಜ್ ಅಕೌಂಟೆಂಟ್ಸ್ಗೆ ಈಗ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ. ಮೊನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಒಂದು 3 ತಿಂಗಳಲ್ಲಿ ಇರುವ ಎಲ್ಲ ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ನಾವು ಲ್ಯಾಪ್ಟಾಪ್ ಕೊಟ್ಬಿಟ್ಟು ಅವರೆಲ್ಲ ಇನ್ನು ಮುಂದೆ ಏನಿದ್ರು ಆನ್ಲೈನಲ್ಲೇ ಕಡತ ವಿಲೇವಾರಿ ಮಾಡಬೇಕು. ಮ್ಯಾನ್ಯುವಲ್ ಸಿಸ್ಟಮ್ ಇರಬಾರ್ದು, ಪೇಪರ್ಲೆಸ್ ಆಡಳಿತ. ಯಾಕೆ ಅಂದರೆ ನಿಮಗೆ ಗೊತ್ತು, ಆ ಕಡತಗಳು ಎತ್ತಿಡ್ತಾರೆ, ಕಳೆದು ಹೋಗ್ತವೆ. ಇದು ಮುಗಿಯಲಾರದ ಗೊಂದಲದ ಗೂಡು ಅದು. ಸೊ ಅವ್ರನ್ನೆಲ್ಲವನ್ನು ಕೂಡ ಆಡಳಿತದಲ್ಲಿ ವೇಗ ತರಬೇಕು, ಪಾರದರ್ಶಕತೆ ತರಬೇಕು ಅಂಥೇಳಿ ಎಲ್ಲ VA RIಗಳಿಂದ ಹಿಡಿದು VAಯಿಂದ ಹಿಡಿದು ಮಿನಿಸ್ಟ್ರ್ವರೆಗೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ 100% ಆನ್ಲೈನಲ್ಲಿ ಕೆಲಸ ಆಗಬೇಕು. ಅದರಿಂದ ಟ್ರಾನ್ಸ್ಪರೆನ್ಸಿ ಬರುತ್ತೆ ಮತ್ತು ವೇಗ ಬರುತ್ತೆ. ಇದರಲ್ಲಿ ಮೋಸ ಮಾಡೋದು ಕಡಿಮೆ ಆಗುತ್ತೆ. ಸೊ ಈ ಕಾರಣಗಳಿಂದ ಅದನ್ನು ಮಾಡ್ತಾ ಇದ್ದೇವೆ. ಹಾಗೆ ಸರ್ವೆ ಸೈಡಲ್ಲೂ ಕೂಡ ಅವರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವಂಥ ರೋವರ್ಸ್ ಅಂತ ಸರ್ವೆಗೆ ಅವರು ಕೂಡ ಈಗ ಇವತ್ತೊಂದು ಟೆಂಡರ್ ಫ್ಲೋಟ್ ಮಾಡ್ತಾಯಿದ್ದಾರೆ. 1,000 ಆಲ್ರೆಡಿ 600 ಪರ್ಚೇಸ್ ಮಾಡಿದ್ದೀವಿ. ಇನ್ನೂ 1,000 ರೋವರ್ಸ್ ಪರ್ಚೇಸ್ ಮಾಡಿ ಸರ್ವೆ ಕಡೆನೂ ಕೂಡ ಅದೆಲ್ಲ ಡಿಜಿಟೈಸೇಷನ್ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಹಾಕ್ಕೊಂಡು ಅದು ಮಾಡ್ತಾಯಿವೆ. ಈ ರೀತಿಯಾಗಿ ಇನ್ನೂ ಹೇಳ್ತಾ ಹೋದರೆ ತುಂಬ ವಿಷಯಗಳಿದ್ದಾವೆ. ಸೊ ದಿನ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಈ ಹಿಂದಿನಿಂದ ಬಾಕಿ ಇದ್ದಂತಹ
ಸಮಸ್ಯೆಗಳನ್ನು ಹುಡುಕಿ ನಾವೇ ಕಣ್ಣಿಗೆ ಕಾಣಿಸ್ದೇ ಹೋದರೂ ಬಚ್ಚಿಟ್ಕೊಂಡಿದ್ದಂಥ ಸಮಸ್ಯೆಗಳನ್ನೆಲ್ಲ ಎಳೆದು ಹೊರಗಡೆ ಹಾಕಿ ಮೇಲಾಕ್ಕೊಂಡು ಅವುಗಳನ್ನ ಒನ್ ಬೈ ಒನ್ ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಕೆಲವು ಮಾತ್ರ ಡೇಟಾ ನಿಮ್ಮ ಹತ್ರ ಶೇರ್ ಮಾಡಿದೆ. ಆ ಡೇಟಾನೇ ನೀವು ನೋಡಿದರೆ ಎಷ್ಟು ಮಟ್ಟಿಗೆ ಪ್ರೋಗ್ರೆಸ್ ಆಗಿದೆ. ಹಿಂದೆ ತಹಶೀಲ್ದಾರ್ ಕೋರ್ಟಲ್ಲಿ 10,700 ಕೇಸ್ ಇದ್ದಿದ್ದು 526 ಇದೆ. ಎ ಸಿಗಳ ಹತ್ರ ಅವಧಿ ಮೀರಿದ್ದು 60,000 ಇದ್ದಿದ್ದು ಇವತ್ತು 9,900 ಇದೆ. ಹಿಂದೆ 5 ವರ್ಷದಲ್ಲಿ 8,500 ಪೋಡಿ ದುರಸ್ತ್ ಪೋಡಿ ಆಗಿತ್ತು. ಇವತ್ತು ಈ 1 ವರ್ಷದಲ್ಲಿ 1,50,000 ಮಾಡಿದ್ದೇವೆ. ಹಾಗೆ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ನಾನು ಸುಮ್ಮನೆ ಕೆಲವು ಸ್ಯಾಂಪಲ್ ಹೇಳಿದೆ. ಆ ಥರ ಹೇಳೋಕ್ಕೆ ಹೋದರೆ ಇನ್ನೂ 10 ಐಟಮ್ ಇದೆ. ಅವನ್ನೆಲ್ಲ ನಾನು ಹೇಳಿ ನಿಮಗೂ ಬೋರ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವು ಇಲಾಖೆಯಲ್ಲಿ ಜನಗಳ ಸಮಸ್ಯೆಯನ್ನು ಗುರುತಿಸಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇದೆಲ್ಲ ಪ್ರಗತಿ ಆಗಬೇಕಾದ್ರೆ ನಮ್ಮ ಎಂಟೈರ್ ಟೀಮ್, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ಒಬ್ಬ ಲಾಸ್ಟು ವಿಲೇಜ್ ಅಕೌಂಟೆಂಟ್ವರೆಗೆ ಎಲ್ಲರೂ 100% ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಪ್ಲಸ್ಸು ಮೈನಸ್ಸು ಇದ್ದೇ ಇರುತ್ತೆ. ಯಾವುದು ಬೆರಳುಗಳು ಒಂದು ಸಮಾನ ಇರೋದಿಲ್ಲ. ಆದರೆ ಸುಮಾರು ಜನ ಅಧಿಕಾರಿಗಳು ನಾವು ಕೊಟ್ಟಂಥ ನಿರ್ದೇಶನವನ್ನು ಸ್ವಲ್ಪ ಮಟ್ಟಿಗಾದರೂ ಫಾಲೋ ಮಾಡಿ ಅವರೆಲ್ಲರೂ ಕೈ ಜೋಡಿಸಿದ್ರಿಂದ ಇವತ್ತು ಅಷ್ಟೋ ಇಷ್ಟೋ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ಧನ್ಯವಾದ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನಾನು ಹಾಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಇನ್ನೂ ಮಾಡೋ ಕೆಲಸ ಜಾಸ್ತಿ ಇದೆ. ಯಾಕಂದರೆ ನಮ್ಮದು ಕಂದಾಯ ಇಲಾಖೆಯಲ್ಲಿ ಎಷ್ಟು ಮಾಡಿದರೆ ಇನ್ನೂ ಮಾಡಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಸೊ ನಾನು ಅವ್ರಿಗೆ ಹೇಳಿದೆ, ನಾವೇನು ಎಲ್ಲ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಆಗಿಲ್ಲ, ಮಾಡೋದು ತುಂಬ ಇದೆ. ಇದು ಇನ್ನೂ ಈಗ ಮಾಡೋ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿ ಬಂದಿದೆ. ಇನ್ಮೇಲೆ ಸ್ಪೀಡ್ ಜಾಸ್ತಿ ಆಗಬೇಕು. ಆವಾಗ ಮಾತ್ರ ನಾವು ಬಾಕಿ ಕೆಲಸ ಕ್ಯಾಚಪ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಅವರಿಗೆ ಹೇಳಿದ್ದೇನೆ. ಸವಾಲಿನ ಅರಿವು ನಮಗಿದೆ. ಆದರೂ ಕೂಡ 2.5 ವರ್ಷದಲ್ಲಿ ಸಾರ್ಥಕ ಕೆಲಸ ಮಾಡಿದ್ದೇವೆ ಅನ್ನೋ ಒಂದು ಸಮಾಧಾನವೂ ಕೂಡ ಇದೆ. ಆದರೆ ಮಾಡಬೇಕಾಗಿರೋ ಕೆಲಸ ಇನ್ನೂ ಹೆಚ್ಚಿಗೆ ಇದೆ. ಅದರ ಕಡೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಂಥ ದಿಕ್ಕಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಸಂಜೆವರೆಗೂ ಕೂಡ ಮೀಟಿಂಗ್ ಮುಂದುವರಿಯುತ್ತೆ. ಇನ್ನೂ ಚರ್ಚೆ ಮಾಡೋ ವಿಷಯಗಳು ತುಂಬ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.